ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೈಕೇಯಿಯು ರಾಜನಿಗೆ ಸತ್ಯನಿಷ್ಠೆಯಲ್ಲಿ ದೃಢವಾಗಿರಲು ಹೇಳಿ ವರಗಳನ್ನು ಕೊಡುವಂತೆ ಆಗ್ರಹಪಡಿಸಿದುದು. ವಸಿಷ್ಠರ ಆಗಮನವನ್ನು ತಿಳಿಸಲು ಅಂತಃಪುರಕ್ಕೆ ಹೋದ ಸುಮಂತ್ರನು ರಾಜನ ಆಜ್ಞಾನುಸಾರವಾಗಿ ಶ್ರೀರಾಮನನ್ನು ಕರೆತರಲು ಹೋದುದು ಎಂಬ 14ನೆಯ ಸರ್ಗಕ್ಕೆ ಸ್ವಾಗತ. ಪುತ್ರ ಶೋಕಾರ್ಧಿತಂ ಪಾಪ ವಿಸಂಗ್ನಂ ಪತಿತಂ ಭುವಿ ವಿವೇಷ್ಟಮಾನಮುತ್ಪ್ರೇಕ್ಷ್ಯ ಸೈಕ್ಷ್ವಾಕಮಿದಮಬ್ರವೀತ್. ಪುತ್ರ ಶೋಕ ಪೀಡಿತನಾದ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದಿದ್ದ ದುಃಖೋದ್ವೇಗಗಳಿಂದ ವಿಧ ವಿಧವಾದ ಚೇಷ್ಟೆಗಳನ್ನು ಹಣೆ ಚಚ್ಚಿಕೊಳ್ಳುವುದು, ಗೋಳಾಡುವುದು, ಕುಪಿತನಾಗುವುದು, ಹಲ್ಲು ಕಡಿಯುವುದು ಇತ್ಯಾದಿಗಳನ್ನು ಮಾಡುತ್ತಿದ್ದ ಇಕ್ಷ್ವಾಕು ವಂಶ ಸಂಭೂತನಾದ ದಶರಥ ರಾಜನಿಗೆ ಕಡು ಪಾಪಿಯಾದ ಕೈಕೇಯಿಯು ಹೇಳಿದಳು, ಮಹಾರಾಜ, ನಾನು ಹೇಳಿದುದನ್ನು ನಡೆಸಿಕೊಡುವೆನೆಂದು ರಾಮನ ಮೇಲೂ ಪುಣ್ಯದ ಮೇಲೂ ಆಣೆಯಿಟ್ಟು ಹೇಳಿ ನಾನು ಕೇಳಿದಾಗ ಮಹಾಪಾಪ ಮಾಡಿದವನಂತೆ ಭಾವಿಸಿಕೊಂಡು ದುಃಖ ಪೀಡಿತನಾಗಿ ನೆಲದ ಮೇಲೇಕೆ ಮಲಗಿರುವೆ? ಇಕ್ಷ್ವಾಕು ವಂಶೀಯರಿಗೆ ಉಚಿತವಾದ ಸತ್ಯ ವಾಕ್ಯ ಪರಿಪಾಲನೆಯಲ್ಲಿ ಸ್ಥಿರವಾಗಿ ನಿಲ್ಲುವುದು ನಿನಗೆ ಉಚಿತವಾಗಿ ಕಾಣುತ್ತದೆ. ಅಹುಸತ್ಯಂ ಹಿ ಪರಮಂ ಧರ್ಮಂ ಧರ್ಮವಿದೋ ಜನಾಃ ಸತ್ಯಮಾಶ್ರಿತ್ಯ ಹಿ ಮಯಾ ತ್ವಂಚ ಧರ್ಮಂ ಪ್ರಚೋದಿತಃ. ಧರ್ಮವನ್ನು ತಿಳಿದವರು ಸತ್ಯವಾಕ್ಯ ಪರಿಪಾಲನೆಗೆ ಪರಮೋತ್ಕೃಷ್ಟವಾದ ಧರ್ಮವೆಂದು ಹೇಳುತ್ತಾರೆ. ಈ ಸತ್ಯನಿಷ್ಠೆಯನ್ನೇ ಆಶ್ರಯಿಸಿ ನಾನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ನಿನ್ನನ್ನು ಪ್ರಚೋದಿಸಿದನು. ನಾನು ಈ ಹಿಂದೆಯೇ ಒಮ್ಮೆ ಹೇಳಿದಂತೆ ಮಹಾನುಭಾವನಾದ ಜಗತೀಪತಿಯಾದ ಶೈಬ್ಯನು ಕಪೋತ ಪಕ್ಷಿಗೆ ಸಂರಕ್ಷಣೆಯ ಅಭಯವನ್ನಿತ್ತು ಆಹಾರವನ್ನು ಅಪೇಕ್ಷಿಸಿ ಕಪೋತವನ್ನೇ ಹಿಂಬಾಲಿಸಿ ಬಂದ ಗಿಡಗಕ್ಕೆ ತನ್ನ ಶರೀರವನ್ನೇ ಕತ್ತರಿಸಿ ಮಾಂಸವನ್ನು ಕೊಟ್ಟು ತೃಪ್ತಿಪಡಿಸಿ ಉತ್ತಮವಾದ ಗತಿಯನ್ನೇ ಹೊಂದಿದನು. ಅದೇ ರೀತಿಯಲ್ಲಿ ತೇಜಸ್ವಿಯಾದ ಅಲರ್ಕನೆಂಬ ರಾಜನು ವೇದಾಂಗ ಪಾರಂಗತನಾದ ಯಾಚಕನಾದ ಅಂಧ ಬ್ರಾಹ್ಮಣನೊಬ್ಬನಿಗೆ ಯಾಚಿಸಿದುದನ್ನು ಕೊಡುವೆನೆಂದು ಪ್ರತಿಜ್ಞೆ ಮಾಡಿ ಸ್ವಲ್ಪವಾದರೂ ಖಿನ್ನನಾಗದೆ ತನ್ನೆರಡೂ ಕಣ್ಣುಗಳನ್ನು ತೆಗೆದು ಬ್ರಾಹ್ಮಣನಿಗೆ ದಾನ ಮಾಡಿದನು. ಸರಿತ್ಪತಿಯಾದ ಸಮುದ್ರ ರಾಜನು ದಡವನ್ನು ಅತಿಕ್ರಮಿಸಿ ಹೋಗುವುದಿಲ್ಲವೆಂದು ದೇವತೆಗಳಿಗೆ ಮಾತುಕೊಟ್ಟು ಸತ್ಯ ವಾಕ್ಯಕ್ಕೆ ಕಟ್ಟುಬಿದ್ದು ಒಮ್ಮೆಯಾದರೂ ತನ್ನ ತೀರವನ್ನು ಉಲ್ಲಂಘಿಸಿರುವುದಿಲ್ಲ. ಸತ್ಯಮೇಕ ಪದಂ ಬ್ರಹ್ಮ ಸತ್ಯೇ ಧರ್ಮ ಪ್ರತಿಷ್ಠಿತ ಸತ್ಯಮೇವಾಕ್ಷಯ ವೇದ ಸತ್ಯೇ ನೈವಾಪ್ಯತೆ ಪರಂ. ಓಂ ತದ್ಬ್ರಹ್ಮ, ಓಮಿತ್ಯೇಕಾಕ್ಷರಂ ಬ್ರಹ್ಮ ಮುಂತಾದ ಶ್ರುತಿ ವಚನಗಳಿಗೆ ಅನುಸಾರವಾಗಿ ಓಂ ಎಂಬ ಒಂದು ಅಕ್ಷರವೇ ಬ್ರಹ್ಮಾತ್ಮಕವಾಗಿದೆ. ಈ ಅಕ್ಷರವೇ ಸತ್ಯ ರೂಪವಾದುದು. ಸತ್ಯದಲ್ಲಿ ಧರ್ಮವು ಪ್ರತಿಷ್ಠಿತವಾಗಿದೆ. ಕ್ಷಯ ವೃದ್ಧಿಗಳಿಲ್ಲದ ವೇದಗಳು ಸತ್ಯದ ಸ್ವರೂಪಗಳೇ ಆಗಿವೆ. ಪರಮೋತ್ಕೃಷ್ಟವಾದ ಲೋಕಗಳು ಸತ್ಯದ ಅವಲಂಬನೆಯಿಂದಲೇ ಲಭಿಸುತ್ತವೆ. ಆದುದರಿಂದ ಮಹಾರಾಜ, ನಿನ್ನ ಬುದ್ಧಿಯು ಧರ್ಮದಲ್ಲಿಯೇ ಸ್ಥಿರವಾಗಿರುವುದಾದರೆ ಸತ್ಯ ಮಾರ್ಗವನ್ನು ಅನುಸರಿಸು. ನೀನು ವರದನಾಗಿರುವೆ. ನನಗಾಗಲೇ ವರಗಳನ್ನು ದಯಪಾಲಿಸಿರುವೆ. ಪ್ರತಿಜ್ಞಾ ವಚನದಂತೆ ನೀನಿತ್ತಿರುವ ಈ ವರಗಳನ್ನು ಸಫಲಗಳನ್ನಾಗಿ ಮಾಡು. ನೀನಿತ್ತಿರುವ ಆ ವರಗಳು ನಾನು ಅಪೇಕ್ಷಿಸಿರುವ ಫಲವನ್ನೀಯಲಿ. ಧರ್ಮದ ಅಪೇಕ್ಷೆಯಿಂದ ಮತ್ತು ನನ್ನ ಪ್ರೇರಣೆಯಿಂದ ರಾಮನನ್ನು ಅರಣ್ಯಕ್ಕೆ ಕಳುಹಿಸು. 3ನೆಯ ಬಾರಿಗೆ ಹೇಳುತ್ತಿದ್ದೇನೆ, ಆರ್ಯನೇ, ಕೇಳಿದ ವರವನ್ನು ಕೊಡುವೆನು ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿ ಈಗ ನೀನು ನಿನ್ನ ಪ್ರತಿಜ್ಞೆಯನ್ನು ನಡೆಸಿಕೊಡದಿದ್ದರೆ ನಿನ್ನೆದುರಿನಲ್ಲಿಯೇ ಪ್ರಾಣಗಳನ್ನು ಪರಿತ್ಯಜಿಸುತ್ತೇನೆ. ಯಾವ ವಿಧವಾದ ಪಾಪ ಶಂಕೆಯೂ ಇಲ್ಲದಿದ್ದ ಕೈಕೇಯಿಯಿಂದ ಹೀಗೆ ಪ್ರಚೋದಿತನಾದ ರಾಜನು ಸತ್ಯವೆಂಬ ಪಾಶದಿಂದ ಬಂಧಿಸಲ್ಪಟ್ಟವನಾಗಿ ಅದರಿಂದ ಬಿಡುಗಡೆ ಹೊಂದಲು ಸಮರ್ಥನಾಗಲಿಲ್ಲ. ಇಂದ್ರನ ಪ್ರಾರ್ಥನೆಯಂತೆ ವಾಮನನಿಂದ ಯಾಚಿಸಲ್ಪಟ್ಟ 3 ಹೆಜ್ಜೆಗಳ ದಾನವೆಂಬ ಪಾಶದಿಂದ ಬಂಧಿಸಲ್ಪಟ್ಟ ಬಲಿಚಕ್ರವರ್ತಿಯಂತೆ ಸತ್ಯ, ಧರ್ಮ, ಪ್ರತಿಜ್ಞೆಗಳೆಂಬ ಪಾಶಗಳಿಂದ ಬಿಗಿಯಲ್ಪಟ್ಟಿದ್ದ ದಶರಥನು ಬೇರೆಯ ಮಾರ್ಗವಿಲ್ಲದೆ ತನ್ನ ಪ್ರಿಯಸುತನನ್ನು ಕಾಡಿಗೆ ಕಳುಹಿಸಲೇಬೇಕಾಯಿತು. ಗಾಡಿಯ 2 ಚಕ್ರಗಳ ಮಧ್ಯದಲ್ಲಿ ನೊಗಕ್ಕೆ ಹೂಡಲ್ಪಟ್ಟು ತುಂಬಿದ ಗಾಡಿಯನ್ನು ಎಳೆಯುವ ಎತ್ತಿನೋಪಾದಿಯಲ್ಲಿ ದಶರಥನು ಪ್ರತಿಜ್ಞಾ ಭಂಗ ಇಲ್ಲವೇ ರಾಮನ ವನವಾಸ ಎಂಬ 2 ಚಕ್ರಗಳ ಮಧ್ಯದಲ್ಲಿ ಸಿಕ್ಕಿಹಾಕಿಕೊಂಡು ಸತ್ಯವೆಂಬ ಪಾಶದಿಂದ ಬಂಧಿಸಲ್ಪಟ್ಟವನಾಗಿ ಬಿಡಿಸಿಕೊಳ್ಳಲು ಯತ್ನಿಸಿ ಸಾಧ್ಯವಾಗದೆ ಉದ್ವಿಗ್ನ ಹೃದಯನು ಕಳೆಗುಂದಿದ ಮುಖವುಳ್ಳವನು ಆದನು. ಆ ಸಮಯದಲ್ಲಿ
ದಶರಥನ ಕಣ್ಣುಗಳಲ್ಲಿ ತೇಜಸ್ಸೆಂಬುದೇ ಇರಲಿಲ್ಲ. ಶೂನ್ಯವಾದ ದೃಷ್ಟಿಯಿಂದ ಪ್ರಪಂಚವನ್ನು ನೋಡುತ್ತಿರುವನೋ ಎಂಬಂತೆ ಕಾಣುತ್ತಿದ್ದ ದಶರಥನು ಬಹಳ ಕಷ್ಟದಿಂದ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಕೈಕೇಯಿಗೆ ಹೇಳಿದನು. ಯಸ್ತ್ರೇ ಮಂತ್ರಕೃತಃ ಪಾಣಿರಗ್ನೌ ಪಾಪೇ ಮಯಾಧೃತಃ ತಂ ತ್ಯಜಾಮಿ ಸ್ವಯಂ ಚೈವ ತವ ಪುತ್ರಂ ಸಹತ್ವಯ. ಪಾಪಾತ್ಮಳೆ, ಯಾವ ನಿನ್ನ ಕೈಯನ್ನು ಯಜ್ಞೇಶ್ವರನ ಸಮ್ಮುಖದಲ್ಲಿ ಮಂತ್ರಪೂರ್ವಕವಾಗಿ ಪ್ರತಿಗ್ರಹಿಸಿದನೋ ಆ ನಿನ್ನ ಕೈಯನ್ನು ಎಂದು ಪರಿತ್ಯಜಿಸುತ್ತೇನೆ. ನಿನ್ನಲ್ಲಿ ಹುಟ್ಟಿರುವ ಆ ನಿನ್ನ ಮಗ ಭರತನನ್ನು ಕೂಡ ನಿನ್ನೊಡನೆಯೇ ಪರಿತ್ಯಜಿಸುತ್ತೇನೆ. ದಶರಥನು ತವಕದಿಂದ ಹೇಳಿದನು. ದೇವಿ, ಸೂರ್ಯನಿಗೆ ಅಭಿಮುಖಳಾಗಿ ನಿಶಾದೇವಿಯು ಹೊರಟು ಹೋದಳು. ಅಂದರೆ ರಾತ್ರಿಯು ಕಳೆದು ಹೋಯಿತು. ರಾಮನ ಪಟ್ಟಾಭಿಷೇಕಕ್ಕಾಗಿ ಗುರುಜನರು ನನ್ನ ಬಳಿಗೆ ಬಂದು ಆತುರಪಡಿಸುತ್ತಾರೆ. ಇದು ನಿಶ್ಚಯ. ಹೀಗೇನು ಮಾಡಲಿ? ಅವರಿಗೆ ಏನೆಂದು ಉತ್ತರ ಹೇಳಲಿ? ರಾಮನ ಪಟ್ಟಾಭಿಷೇಕಕ್ಕಾಗಿ ಸಂಭಾರಗಳೆಲ್ಲವೂ ಸಿದ್ಧವಾಗಿವೆ. ಎಲ್ಲ ಸಿದ್ಧತೆಗಳು ನಡೆದು ಹೋಗಿವೆ. ಈಗ ಅವುಗಳ ವಿನಿಯೋಗವಾದರೂ ಹೇಗೆ? ಆ ಸಂಭಾರಗಳಿಂದ ಭರತನಿಗೆ ಪಟ್ಟಗಟ್ಟಬೇಕೆಂಬ ಕೈಕೇಯಿಯ ಮಾತು ರಾಜನಿಗೆ ಹಿಡಿಸಲಿಲ್ಲ. ರಾಮನ ಪಟ್ಟಾಭಿಷೇಕಕ್ಕೆಂದು ಸಿದ್ಧಪಡಿಸಿರುವ ಈ ಸಾಮಗ್ರಿಗಳಿಂದಲೇ ರಾಮನು ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಲಿ. ಆದರೆ ನೀನಾಗಲಿ ನಿನ್ನ ಮಗನಾಗಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಲೇಬಾರದು. ಅಶುಭಾಚಾರಳೆ, ನೀನು ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನವನ್ನೇ ಉಂಟು ಮಾಡಿದಲ್ಲಿ ನಾನು ನನ್ನ ಪ್ರಜೆಗಳ ಮತ್ತು ಗುರುಜನರ ಮುಖಗಳನ್ನು ನೋಡಲು ಖಂಡಿತವಾಗಿಯೂ ಸಮರ್ಥನಾಗಲಾರೆನು. ಹಿಂದೆ ನಾನು ರಾಮನಿಗೆ ಪಟ್ಟಗಟ್ಟುವೆನೆಂದು ಹೇಳಿದೊಡನೆಯೇ ಪ್ರಜೆಗಳೆಲ್ಲರೂ ಆನಂದಭರಿತರಾದರು. ಆನಂದದಿಂದ ಪ್ರಫುಲ್ಲಿತವಾಗಿದ್ದ ಅವರ ಮುಖಗಳನ್ನು ಆಗ ನಾನು ನೋಡಿದ್ದೆನು. ರಾಮನ ಪಟ್ಟಾಭಿಷೇಕವು ನಿಂತು ಹೋಯಿತು. ರಾಮನು ಕಾಡಿಗೆ ಹೋಗುತ್ತಾನೆ ಎಂಬ ಕರ್ಣ ಕಠೋರವಾದ ಮಾತನ್ನು ಕೇಳಿದೊಡನೆಯೇ ನನ್ನ ಪ್ರಜೆಗಳ ಹರ್ಷವು ಉಡುಗಿ ಹೋಗುತ್ತದೆ, ಆನಂದವು ಕುಗ್ಗಿ ಹೋಗುತ್ತದೆ. ದುಃಖದಿಂದ ತಲೆಗಳನ್ನು ತಗ್ಗಿಸುತ್ತಾರೆ. ಅಂತಹವರ ಕುಂದಿದ ಮುಖಗಳನ್ನು ನಾನು ಹೀಗೆ ನೋಡಲಿ? ಮಹಾತ್ಮನಾದ ದಶರಥನು ಕೈಕೇಯಿಯೊಡನೆ ಹೀಗೆ ಹೇಳುತ್ತಿರುವಾಗಲೇ ಚಂದ್ರನಿಂದಲೂ ನಕ್ಷತ್ರಗಳ ಮಾಲೆಗಳಿಂದಲೂ ಸಮಲಂಕೃತವಾಗಿದ್ದ ರಾತ್ರಿಯು ಕಳೆದು ಪ್ರಭಾತವಾಯಿತು. ರಾಜನು ಗೋಳಾಡುತ್ತಿದ್ದರು. ಕಂಗೆಟ್ಟು ಬಾರಿ ಬಾರಿಗೂ ಮೂರ್ಛೆ ಹೋಗುತ್ತಿದ್ದರು. ಸಾಯುತ್ತೇನೆಂದು ಹೇಳುತ್ತಿದ್ದರು. ಪತ್ನಿ ಪುತ್ರರೆಲ್ಲರನ್ನೂ ಪರಿತ್ಯಜಿಸುವೆನೆಂದು ಭಯಪಡಿಸಿದರು. ಯಥಾವತ್ತಾಗಿ ಕಾಲುಗಳಿಗೆ ಬಿದ್ದು ಬೇಡಿಕೊಂಡರು. ಕೈಕೇಯಿಯ ನಿರ್ಧಾರವು ಬದಲಾಗಲೇ ಇಲ್ಲ. ಮಾತನಾಡುವುದರಲ್ಲಿ ಬಹಳ ಚತುರನಾಗಿದ್ದ, ಕ್ರೋಧ ಮೂರ್ಛಿತಳಾಗಿದ್ದ, ಪಾಪ ಭೂಯಿಷ್ಠವಾದ ವ್ಯವಹಾರವುಳ್ಳ ಕೈಕೇಯಿಯು ದಶರಥನೊಡನೆ ಹೇಳಿದಳು. ಕಿಮಿದಂ ಭಾಷಸೆ ರಾಜಾನ್ ವಾಕ್ಯಾಮಂಗುರು ಚೋಪಂ ಅನಾಯಯಿತು ಮಕ್ಲಿಷ್ಟಂ ಪುತ್ರ ರಾಮ ಮಿಹಾರ್ಹಸಿ. ಮಹಾರಾಜ, ಸರ್ವಾಂಗಗಳಲ್ಲಿಯೂ ವ್ಯಾಪಿಸಿರುವ ಮಹಾರೋಗದಂತಿರುವ ಅತ್ಯಂತ ಕಠಿಣವಾದ ಇಂತಹ ಮಾತುಗಳನ್ನೇಕೆ ಆಡುತ್ತಿರುವೆ? ಕಷ್ಟ ಸಾಧ್ಯವಾದ ಕಾರ್ಯಗಳನ್ನು ಬಹಳ ಸುಲಭವಾಗಿ ಮಾಡುವ ಸಾಮರ್ಥ್ಯವಿರುವ ರಾಮನನ್ನು ಈಗಲೇ ಕರೆಸುವುದು ನಿನಗೆ ಯೋಗ್ಯವಾಗಿದೆ. ಸ್ಥಾಪ್ಯ ರಾಜ್ಯೇ ಮಮ ಸುತಂ ಕೃತ್ವಾ ರಾಮಂ ವನೇಚರಂ ನಿಸ್ಸಪತ್ನಾಂ ಚಮಾಂ ಕೃತ್ವಾ ಕೃತಕೃತ್ಯೋ ಭವಿಷ್ಯಸಿ. ನನ್ನ ಮಗನನ್ನು ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿ ರಾಮನನ್ನು ವನಚರನನ್ನಾಗಿ ಮಾಡಿ ಅರಣ್ಯಕ್ಕೆ ಕಳುಹಿಸಿ ನನ್ನನ್ನು ಶತ್ರುರಹಿತಳನ್ನಾಗಿ, ಅಂದರೆ ಸವತಿಯರ ಉಪಟಳದಿಂದ ವಿಹೀನಳನ್ನಾಗಿ ಮಾಡು. ಹೀಗೆ ಮಾಡುವುದರಿಂದ ನೀನು ಕೃತಕೃತ್ಯನಾಗುವೆ. ತೀಕ್ಷ್ಣವಾದ ಚಾವಟಿಯಿಂದ ಪ್ರೇರಿತವಾದ ಜಾತಿ ಕುದುರೆಯಂತೆ ಕೈಕೇಯಿಯ ಕಟುವಾಕ್ಯಗಳಿಂದ ಕ್ಷಣ ಕ್ಷಣಕ್ಕೂ ಪ್ರಚೋದಿತನಾಗುತ್ತಿದ್ದ ರಾಜನು ಉತ್ತರಿಸಿದನು. ಧರ್ಮ ಬಂಧೇನ ಬದ್ಧೋಸ್ಮಿ ನಷ್ಟಾಚ ಮಮ ಚೇತನ ಜ್ಯೇಷ್ಠಂ ಪುತ್ರಂ ಪ್ರಿಯಂ ರಾಮಂ ದ್ರಷ್ಟುಮಿಚ್ಛಾಮಿ ಧಾರ್ಮಿಕಂ. ಅಯ್ಯೋ, ನಾನೇನು ಮಾಡಲಿ? ಧರ್ಮವೆಂಬ ಹಗ್ಗದಿಂದ ಬಿಗಿಯಲ್ಪಟ್ಟಿದ್ದೇನೆ. ನನ್ನ ಬುದ್ಧಿಯು ಹಾಳಾಗಿ ಹೋಗಿದೆ. ಏನು ಮಾಡಬೇಕು ಎಂಬುದೇ ತಿಳಿಯುತ್ತಿಲ್ಲ. ಧಾರ್ಮಿಕನಾದ ಹಿರಿಯ ಮಗನಾದ ಪರಮ ಪ್ರಿಯನಾದ ರಾಮನನ್ನು ನೋಡಲು ಬಯಸುತ್ತೇನೆ. ಇತ್ತಲಾಗಿ ರಾತ್ರಿಯು ಕಳೆದು ಬೆಳಗಾಯಿತು. ಸೂರ್ಯನು ಉದಗಿಸಿದನು. ಪುಷ್ಯ ನಕ್ಷತ್ರಯುಕ್ತವಾದ ಅಭಿಷೇಕದ ಮುಹೂರ್ತವು ಸನ್ನಿಹಿತವಾಯಿತು. ಗುಣಸಂಪನ್ನರಾದ ವಸಿಷ್ಠರು ಪಟ್ಟಾಭಿಷೇಕಕ್ಕೆ ಬೇಕಾದ ಸಂಭಾರಗಳನ್ನು ತೆಗೆಸಿಕೊಂಡು ಶಿಷ್ಯರಿಂದ ಪರಿವೃತರಾಗಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದರು.
ಅಯೋಧ್ಯೆಯ ಎಲ್ಲ ಬೀದಿಗಳನ್ನು ಗುಡಿಸಿ ಸಾರಿಸಿದ್ದರು. ಉತ್ತಮವಾದ ಪತಾಕೆಗಳಿಂದ ಪಟ್ಟಣವು ಅಲಂಕೃತವಾಗಿದ್ದಿತು. ಚಿತ್ರ ವಿಚಿತ್ರವಾದ ಕುಸುಮಗಳನ್ನು ಬೀದಿಯುದ್ದಕ್ಕೂ ಎರಚಿದ್ದರು. ಚಪ್ಪರಗಳನ್ನು ಹಾಕಿ ಅವುಗಳನ್ನು ಹೂಮಾಲೆಗಳಿಂದ ಅಲಂಕರಿಸಿದ್ದರು. ಎಲ್ಲ ಬೀದಿಗಳಲ್ಲಿಯೂ ಜನರು ಬಹಳ ಸಂಭ್ರಮದಿಂದ ತಿರುಗಾಡುತ್ತಿದ್ದರು. ಬೀದಿಯ 2 ಕಡೆಗಳಲ್ಲಿಯೂ ಮಾರಾಟದ ವಸ್ತುಗಳಿಂದ ತುಂಬಿದ್ದ ಅನೇಕ ಅಂಗಡಿಗಳಿದ್ದವು. ಎಲ್ಲೆಲ್ಲಿಯೂ ಉತ್ಸವದ ದೃಶ್ಯಗಳು ಕಾಣುತ್ತಿದ್ದವು. ರಾಮನಿಗೆ ಪಟ್ಟಾಭಿಷೇಕವಾಗುವುದೆಂದು ಎಲ್ಲರೂ ಹೆಚ್ಚಿನ ಉತ್ಸಾಹದಿಂದ ಕೂಡಿದ್ದರು. ಬೀದಿಗಳು ಚಂದನ ಮತ್ತು ಅಗರುಗಳ ಧೂಪಗಳಿಂದ ಘಮಘಮಿಸುತ್ತಿದ್ದವು. ಸೌಂದರ್ಯದಲ್ಲಿ ಇಂದ್ರನ ಅಮರಾವತಿಗೆ ಸರಿದೂಗುತ್ತಿದ್ದ ಅಯೋಧ್ಯ ಪಟ್ಟಣದ ಜನನಿಬಿಡವಾಗಿದ್ದ ಬೀದಿಗಳನ್ನು ವಸಿಷ್ಠರು ದಾಟಿ ತಮ್ಮ ಶಿಷ್ಯರೊಡನೆ ನಾನಾ ವಿಧವಾದ ಪಕ್ಷಿಗಳಿಂದ ವ್ಯಾಪ್ತವಾಗಿದ್ದ ಅಂತಃಪುರವನ್ನು ನೋಡಿದರು. ಪಟ್ಟಣಿಗರಿಂದಲೂ ಮತ್ತು ಬೇರೆಯ ಊರುಗಳಿಂದ ಪಟ್ಟಾಭಿಷೇಕವನ್ನು ನೋಡುವ ಸಲುವಾಗಿ ಆಗಮಿಸಿದ್ದ ಹಳ್ಳಿಗರಿಂದಲೂ ಬ್ರಾಹ್ಮಣರಿಂದಲೂ ದಂಡಗಳನ್ನು ಹಿಡಿದು ಸಮವಸ್ತ್ರಗಳನ್ನು ಧರಿಸಿ ನಿಂತಿದ್ದ ರಾಜಸೇವಕರಿಂದಲೂ ಶೋಭಾಯಮಾನವಾಗಿ ಅಲಂಕರಿಸಲ್ಪಟ್ಟಿದ್ದ ಒಳ್ಳೆಯ ಕುದುರೆಗಳಿಂದಲೂ ಅಂತಃಪುರದ ಹೊರಾಂಗಣವು ಅಲಂಕೃತವಾಗಿದ್ದಿತು. ಅಂತಹ ಅಂತಃಪುರದ ಬಳಿಗೆ ವಾಮದೇವಾದಿ ಮಹರ್ಷಿಗಳಿಂದ ಸಮಾವೃತರಾದ ವಸಿಷ್ಠರು ಪರಮ ಪ್ರೀತರಾಗಿ ಬಂದು ಅಲ್ಲಿದ್ದ ಜನಸ್ತೋಮವನ್ನು ದಾಟಿ ಮುಂದೆ ಹೋದರು. ಆ ವೇಳೆಗೆ ಸರಿಯಾಗಿ ದಶರಥನ ಸಚಿವನು ಸಾರಥಿಯು ಪ್ರಿಯದರ್ಶನನೂ ಆದ ಸುಮಂತ್ರನು ದಶರಥ ರಾಜನ ಅಂತಃಪುರದ ಬಾಗಿಲಿನಲ್ಲಿ ನಿಂತಿರುವುದನ್ನು ಕಂಡರು. ನೀತಿ ವಿಶಾರದನಾದ ಸುಮಂತ್ರನನ್ನು ಕಂಡೊಡನೆಯೇ ಮಹಾ ತೇಜಸ್ವಿಗಳಾದ ವಸಿಷ್ಠರು ತಾವು ಬಂದಿರುವುದನ್ನು ಮಹಾರಾಜನಿಗೆ ಕೂಡಲೇ ತಿಳಿಸಬೇಕೆಂದು ಸುಮಂತ್ರನಿಗೆ ಹೇಳಿ ತಾವು ಅಭಿಷೇಕಾರ್ಥವಾಗಿ ತಂದಿರುವುದನ್ನೆಲ್ಲ ವಿವರಿಸಿ ಹೇಳಿದರು. ನೋಡು ಸುಮಂತ್ರ, ನನ್ನ ಶಿಷ್ಯರು ಹೊತ್ತಿರುವ ಗಂಗೋದಕದ ಘಟಗಳು ಸಾಗರದ ಸಂಗಮ ಸ್ಥಾನದಿಂದ ತರಲ್ಪಟ್ಟಿವೆ. ಅತ್ತಿ ಮರದಿಂದ ಮಾಡಲ್ಪಟ್ಟಿರುವ ಈ ಭದ್ರ ಪೀಠವು ಶ್ರೀರಾಮನ ಅಭಿಷೇಕಾರ್ಥವಾಗಿಯೇ ತರಲ್ಪಟ್ಟಿದೆ. ಅಭಿಷೇಕೋಚಿತವಾದ ಸಮಸ್ತ ಬೀಜಗಳನ್ನು ತರಲಾಗಿದೆ. ನಾನಾ ವಿಧವಾದ ಗಂಧಗಳು, ವಿಧ ವಿಧವಾದ ರತ್ನಗಳು, ಜೇನುತುಪ್ಪ, ತುಪ್ಪ, ಮೊಸರು ಇವುಗಳ ಕುಂಭಗಳು, ತೊಳೆದ ಅಕ್ಕಿ, ಭತ್ತದ ಅರಳು, ದರ್ಭೆ, ಪುಷ್ಪಗಳು, ಹಾಲಿನ ಕುಂಭಗಳು ಈ ಎಲ್ಲವನ್ನೂ ತರಲಾಗಿದೆ. 8 ಮಂದಿ ರೂಪಲಾವಣ್ಯ ಸಂಪನ್ನೆಯರಾದ ಕನ್ಯೆಯರು ಬಂದಿದ್ದಾರೆ. ಮದಿಸಿದ ಪಟ್ಟದಾನೆ, 4 ಒಳ್ಳೆಯ ಕುದುರೆಗಳನ್ನು ಕಟ್ಟಿರುವ ಅಲಂಕರಿಸಿದ ರಥ, ಝಳಪಿಸುವ ಖಡ್ಗ, ಉತ್ತಮವಾದ ಮತ್ತು ದೀರ್ಘವಾದ ಧನುಸ್ಸು, ಮನುಷ್ಯರು ಹೊರುವ ಪಲ್ಲಕ್ಕಿ, ಚಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿರುವ ಶ್ವೇತ ಛತ್ರ, ಬಿಳುಪಾಗಿರುವ ಚಾಮರಗಳು, ಸ್ವರ್ಣಮಯವಾದ ಗಿಂಡಿ, ಸ್ವರ್ಣಮಯವಾದ ಮಾಲೆಗಳಿಂದ ಅಲಂಕೃತವಾಗಿರುವ ಶ್ರೇಷ್ಠವಾದ ಹಿಳಿಲುಳ್ಳ ಬಿಳಿ ಎತ್ತು, 4 ಕೋರೆದಾಡೆಗಳಿಂದ ಕೂಡಿರುವ ಮಹಾಬಲಶಾಲಿಯಾದ ಸಿಂಹ, 4 ಹಲ್ಲುಗಳುಳ್ಳ ಸುಂದರವಾದ ಕೇಸರಗಳುಳ್ಳ ಉತ್ತಮವಾದ ಕುದುರೆ, ಸ್ವರ್ಣಮಯವಾದ ಸಿಂಹಾಸನ, ವ್ಯಾಘ್ರಾಜಿನ, ಪಟ್ಟಾಭಿಷೇಕದ ಹೋಮಕ್ಕೆ ಬೇಕಾಗುವ ಸಕಲ ನಾನಾ ವಿಧವಾದ ಸಮಿತ್ತುಗಳು ಮತ್ತು ಯಜ್ಞೇಶ್ವರ ಇವೆಲ್ಲವನ್ನು ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧಗೊಳಿಸಿ ತರಲಾಗಿದೆ. ಮಂಗಳವಾದ್ಯದವರು, ವೇಶ್ಯೆಯರು, ಸಿಂಗರಿಸಿಕೊಂಡಿರುವ ಸುಮಂಗಲಿಯರು, ಆಚಾರ್ಯರು, ಬ್ರಾಹ್ಮಣರು ಆಗಮಿಸಿದ್ದಾರೆ. ಮಂಗಳಾಕಾರವಾದ ಗೋವುಗಳನ್ನು, ಮೃಗ ಪಕ್ಷಿಗಳನ್ನು ಕರೆತರಲಾಗಿದೆ. ಪುರ ಪ್ರಮುಖರು, ಗ್ರಾಮ ಪ್ರಮುಖರು, ವೈಶ್ಯರು, ಬಂಧುಗಳ ಸಮೇತರಾಗಿ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಆಗಮಿಸಿದ್ದಾರೆ. ಇವರೇ ಅಲ್ಲದೆ ಶ್ರೀರಾಮನ ವಿಷಯದಲ್ಲಿ ವಿಶೇಷವಾದ ಪ್ರೀತಿಯಿಂದ ಕೂಡಿರುವ ಪ್ರಿಯ ಭಾಷಿಗಳಾದ ಸಾವಿರಾರು ಜನರು ಅವನ ಪಟ್ಟಾಭಿಷೇಕವನ್ನು ನೋಡುವ ಸಲುವಾಗಿ ರಾಜರೊಡನೆ ನಿಂತಿದ್ದಾರೆ. ಸುಮಂತ್ರ, ಪಟ್ಟಾಭಿಷೇಕಕ್ಕೆ ಯೋಗ್ಯವಾದ ಪುಷ್ಯ ನಕ್ಷತ್ರದಿಂದಲೂ ಶುಭಯೋಗ, ಶುಭತಿಥಿ, ಶುಭಕರಣ, ಶುಭವಾರ, ಶುಭ ಮುಹೂರ್ತಗಳಿಂದಲೂ ಕೂಡಿರುವ ಈ ದಿವಸದಲ್ಲಿ ಶ್ರೀರಾಮನು ರಾಜ್ಯವನ್ನು ಪಡೆಯಲಿ. ದಶರಥ ರಾಜನನ್ನು ಶೀಘ್ರವಾಗಿ ಬರುವಂತೆ ಹೇಳು, ಅವಸರಪಡಿಸು. ಮಹಾತ್ಮರಾದ ವಸಿಷ್ಠರ ಈ ಮಾತನ್ನು ಕೇಳಿ ಸುಮಂತ್ರನು ದಶರಥ ರಾಜನನ್ನು ಸ್ತೋತ್ರ ಮಾಡುತ್ತಾ ಅಂತಃಪುರವನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ಅಂತಃಪುರದೊಳಗೆ ಹೋಗಲು ಯಾರಿಗೂ ಅನುಮತಿ ಇಲ್ಲದಿದ್ದರೂ ಯಾರಿಂದಲೂ ಯಾವಾಗಲೂ ವೃದ್ಧನಾದ ಸುಮಂತ್ರನು ತಡೆಯಲ್ಪಡತಕ್ಕವನಲ್ಲ. ಯಾವ ಸಮಯದಲ್ಲಾದರೂ ಸುಮಂತ್ರನು ರಾಜಭವನಕ್ಕೆ ಪ್ರವೇಶಿಸಬಹುದು ಎಂಬ ಸಾರ್ವಕಾಲಿಕವಾದ ರಾಜಾಜ್ಞೆಯಿದ್ದುದರಿಂದ ರಾಜನಿಗೆ ಪ್ರಿಯವನ್ನು ಉಂಟು ಮಾಡಲು ಆಸಕ್ತರಾದ ದ್ವಾರಪಾಲಕರು ಜ್ಞಾನವೃದ್ಧನು, ವಯೋವೃದ್ಧನು, ರಾಜಸಮ್ಮತನೂ ಆದ ಸುಮಂತ್ರನನ್ನು ಅಂತಃಪುರದೊಳಗೆ ಹೋಗದಂತೆ ತಡೆಯಲು ಸಮರ್ಥರಾಗಲಿಲ್ಲ. ರಾಜನ ಸಮೀಪಕ್ಕೆ ಹೋದ ಸುಮಂತ್ರನು
ಕಳೆದ ರಾತ್ರಿ ಅಂತಃಪುರದಲ್ಲಿ ನಡೆದ ಹಗರಣವನ್ನು ತಿಳಿಯದೆ ರಾಜನನ್ನು ಹೆಚ್ಚು ಸಂತೋಷಗೊಳಿಸುವ ಮಾತುಗಳಿಂದ ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ಹಿಂದಿನಂತೆಯೇ ಸುಮಂತ್ರನು ಕೈಮುಗಿದು ನಿಂತು ಜಗತೀಪತಿಯಾದ ದಶರಥ ಮಹಾರಾಜನನ್ನು ಸ್ತುತಿಸಿದನು. ಯಥಾನಂದತಿ ತೇಜಸ್ವಿ ಸಾಗರೋ ಭಾಸ್ಕರೋದಯೇ ಪ್ರೀತಃ ಪ್ರೀತೇನ ಮನಸಾ ತಥಾನಂದಯನ ಸ್ವತಃ. ಮಹಾರಾಜ, ತೇಜಸ್ವಿಯಾದ ಸಮುದ್ರನು ಸೂರ್ಯೋದಯವಾದೊಡನೆಯೇ ಯಾವ ರೀತಿಯಲ್ಲಿ ತನ್ನ ಅಲೆಗಳ ಮೇಲೆ ಬೀಳುವ ಸೂರ್ಯನ ಕಿರಣಗಳಿಂದ ಸ್ನಾನಾರ್ಥವಾಗಿ ಹೋಗುವ ಜನಕೋಟಿಯನ್ನು ಆನಂದಪಡಿಸುವನೋ, ಅದೇ ರೀತಿಯಲ್ಲಿ ಸಂತುಷ್ಟವಾದ ಮನಸ್ಸುಳ್ಳ ನೀನು ನಮ್ಮ ವಿಷಯದಲ್ಲಿ ಸುಪ್ರೀತನಾಗಿ ನಮ್ಮನ್ನು ಆನಂದಗೊಳಿಸು. ಇಂದ್ರಮಸ್ಯಾಂತು ವೇಲಾಯಾಮಭಿತುಷ್ಟಾವ ಮಾತಲಿಹಿ ಸೋಜಯದ್ಧಾನಮಾನ್ ಸರ್ವಾಂ ತಥಾ ತ್ವಾಂ ಬೋಧಯಾಮ್ಯಹಂ. ಇಂದ್ರನ ಸಾರಥಿಯಾದ ಮಾತಲಿಯು ಇದೇ ವೇಳೆಯಲ್ಲಿ ಇಂದ್ರನನ್ನು ಸ್ತೋತ್ರ ಮಾಡಿದನು. ಅವನು ಮಾಡಿದ ಸ್ತೋತ್ರದಿಂದ ಉತ್ಸಾಹಗೊಂಡ ಇಂದ್ರನು ಶತ್ರುಗಳಾದ ಸರ್ವ ದಾನವರನ್ನು ನಿಗ್ರಹಿಸಿದನು. ಮಾತಲಿಯು ಇಂದ್ರನನ್ನು ಎಚ್ಚರಗೊಳಿಸಿದಂತೆಯೇ ನಾನು ನಿನ್ನನ್ನು ಎಚ್ಚರಗೊಳಿಸುತ್ತಿದ್ದೇನೆ. ವೇದ ಸಹಾಂಗ ವಿದ್ಯಾಶ್ಚ ಯಥಾಹ್ಯಾತ್ಮ ಭುವಂ ವಿಭುಂ ಬ್ರಹ್ಮಾಣಂ ಬೋಧಯಂತ್ಯದ್ಯ ತಥಾ ತ್ವಾಂ ಬೋಧಯಾಮ್ಯಹಂ. ಶಿಕ್ಷಾ ವ್ಯಾಕರಣಾದಿ ಷಡಂಗಯುಕ್ತವಾದ ವೇದಗಳು ಯಾವ ರೀತಿಯಲ್ಲಿ ಪ್ರಭುವಾದ ಸ್ವಯಂಭುವಾದ ಬ್ರಹ್ಮನನ್ನು ಇದೇ ಸಮಯದಲ್ಲಿ ಎಚ್ಚರಗೊಳಿಸುತ್ತವೆಯೋ, ಅದೇ ರೀತಿಯಲ್ಲಿ ನಾನು ನಿನ್ನನ್ನು ಎಚ್ಚರಗೊಳಿಸುತ್ತಿದ್ದೇನೆ. ಆದಿತ್ಯ ಸಹಚಂದ್ರೇಣ ಯಥಾಭೂತಧರಾಂ ಶುಭಾಂ ಬೋಧಯತ್ಯದ್ಯ ಪೃಥಿವೀಂ ತಥಾ ತ್ವಾಂ ಬೋಧಯಾಮ್ಯಹಂ. ಆದಿತ್ಯನು ಚಂದ್ರನೊಡನೆ ಯಾವ ರೀತಿಯಲ್ಲಿ ಸಕಲ ಚರಾಚರ ಪ್ರಾಣಿಗಳನ್ನು ಧಾರಣೆ ಮಾಡಿರುವ ಭೂದೇವಿಯನ್ನು ಇದೇ ಸಮಯದಲ್ಲಿ ಎಚ್ಚರಗೊಳಿಸುವನು, ಅದೇ ರೀತಿಯಲ್ಲಿ ನಾನು ನಿನ್ನನ್ನು ಎಚ್ಚರಗೊಳಿಸುತ್ತಿದ್ದೇನೆ. ಉತ್ತಿಷ್ಠಾಸು ಮಹಾರಾಜ ಕೃತ ಕೌತುಕ ಮಂಗಲಃ ವಿರಾಜಮಾನೋ ವಪುಷ ಮೇರೋರಿವ ದಿವಾಕರಃ. ಮಹಾರಾಜ, ಏಳು, ಬೇಗನೆ ಎದ್ದೇಳು. ಅಭಿಷೇಕಾಂಗಭೂತವಾಗಿ ಮಂಗಳ ಸ್ನಾನವನ್ನು ಮಾಡಿ ವಿರಾಜಮಾನವಾದ ಶರೀರದಿಂದ ಕೂಡಿದವನಾಗಿ ಮೇರು ಪರ್ವತದಲ್ಲಿನ ಸೂರ್ಯನಂತೆ ಪ್ರಕಾಶಮಾನನಾಗು. ಸೋಮ ಸೂರ್ಯೌಚ ಕಾಕುಸ್ತ ಶಿವವೈಶ್ರವಣಾಮಪಿ ವರುಣಶ್ಚಾಗ್ನಿರಿಂದ್ರಶ್ಚ ವಿಜಯಂ ಪ್ರದಿಶಂತುತೆ. ಸೋಮ ಸೂರ್ಯರು, ಶಿವ ಕುಬೇರರು, ಅಗ್ನಿ ಇಂದ್ರ ವರುಣರು ನಿನಗೆ ವಿಜಯವನ್ನು ಉಂಟು ಮಾಡಲಿ. ರಾತ್ರಿಯು ಕಳೆಯಿತು, ಮಂಗಳಕರವಾದ ಹಗಲು ಪ್ರಾರಂಭವಾಗಿದೆ. ರಾಜಸಿಂಹನೇ, ಎಚ್ಚರಗೊಳ್ಳು, ಮುಂದಿನ ಮಂಗಳ ಕಾರ್ಯದಲ್ಲಿ ತೊಡಗು. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಾಮಗ್ರಿಗಳು ಸಿದ್ಧವಾಗಿವೆ. ಪಟ್ಟಣಿಗರಿಂದಲೂ ದೇಶೀಯ ಪ್ರಜೆಗಳಿಂದಲೂ ವೈಶ್ಯರಿಂದಲೂ ನಮಸ್ಕರಿಸಲ್ಪಡುತ್ತಿರುವ ಪೂಜ್ಯರಾದ ವಸಿಷ್ಠರು ಬ್ರಾಹ್ಮಣರೊಡನೆ ಆಗಮಿಸಿದ್ದಾರೆ. ಆದುದರಿಂದ ಲೋಕಾಭಿರಾಮನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ಕೂಡಲೇ ಆಜ್ಞಾಪಿಸು. ಯಥಾ ಹ್ಯಪಾಲಾ ಪಶವೋ ಯಥಾ ಸೇನಾ ಹ್ಯನಾಯಕ ಯಥಾ ಚಂದ್ರಂ ವಿನಾ ರಾತ್ರಿರ್ಯಥಾ ಗಾವೋ ವಿನಾ ವೃಷಂ ಏವಂ ಹಿ ಭವಿತಾ ರಾಷ್ಟ್ರಂ ಯತ್ರ ರಾಜ ನ ದೃಶ್ಯತೆ. ಮಹಾರಾಜ, ಗೋಪಾಲನಿಲ್ಲದ ಪಶುಗಳಂತೆ, ದಂಡನಾಯಕನಿಲ್ಲದ ಸೇನೆಯಂತೆ, ಚಂದ್ರನಿಲ್ಲದ ರಾತ್ರಿಯಂತೆ, ಹೋರಿಯಿಲ್ಲದ ಹಸುಗಳಂತೆ ರಾಜನನ್ನು ಕಾಣದ ರಾಷ್ಟ್ರವು ಅಲ್ಲೋಲ ಕಲ್ಲೋಲವಾಗುತ್ತದೆ. ಸುಮಂತ್ರನ ಸಾಂತ್ವಪೂರ್ವಕವಾದ ಮತ್ತು ಅರ್ಥವತ್ತಾದ ಮಾತುಗಳನ್ನು ಕೇಳಿ ದಶರಥ ರಾಜನು ಪುನಃ ಶೋಕಾವಿಷ್ಟನಾದನು. ಬಳಿಕ ಮಗನ ಸಂಬಂಧವಾದ ಸಂತೋಷದಿಂದ ವಂಚಿತನಾಗಿದ್ದ, ನಿರಂತರವಾದ ರೋದನದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿದ್ದ ಧಾರ್ಮಿಕನಾದ ರಾಜನು ತಲೆ ಎತ್ತಿ ಸುಮಂತ್ರನನ್ನು ನೋಡಿ ಹೇಳಿದನು. ವಾಕ್ಯೈಸ್ತು ಖಲು ಮರ್ಮಾಣಿ ಮಮ ಭೂಯೋ ನಿಕ್ರಂತಸಿ. ಸುಮಂತ್ರ, ನೀನಾಡುತ್ತಿರುವ ಮಾತುಗಳಿಂದ ನನ್ನ ಮರ್ಮ ಸ್ಥಳಗಳನ್ನು ಪುನಃ ಪುನಃ ಕತ್ತರಿಸುತ್ತಿರುವೆ. ದೀನನಾಗಿದ್ದ ರಾಜನ ಕರುಣಾಜನಕವಾದ ಮಾತನ್ನು ಕೇಳಿ ಕೈಮುಗಿದುಕೊಂಡು ನಿಂತಿದ್ದ ಸುಮಂತ್ರನು ಸ್ವಲ್ಪ ಹಿಂದಕ್ಕೆ ಸರಿದನು. ರಾಜನು ದೈನ್ಯದ ಕಾರಣದಿಂದ ಸುಮಂತ್ರನೊಡನೆ ಮಾತನಾಡಲು ಅಸಮರ್ಥನಾದಾಗ ರಾಜನೀತಿಜ್ಞಳಾದ ಕೈಕೇಯಿಯೇ ಸುಮಂತ್ರನಿಗೆ ಉತ್ತರಿಸಿದಳು. ಸುಮಂತ್ರ, ನಿಮ್ಮ ಮಹಾರಾಜನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆನ್ನುವ ಉತ್ಸಾಹದಿಂದ ರಾತ್ರಿಯಲ್ಲಿ ಎಚ್ಚರಗೊಂಡೇ ಎದ್ದನು. ಇದರಿಂದ ಆಯಾಸವಾಗಿ
ಈಗ ತಾನೇ ನಿದ್ರೆಯು ಹತ್ತುತ್ತಿದೆ. ಆದುದರಿಂದ ಯಶೋವಂತನಾದ ರಾಜಪುತ್ರನಾದ ರಾಮನನ್ನು ನೀನು ಈಗಲೇ ಇಲ್ಲಿಗೆ ಕರೆದುಕೊಂಡು ಬಾ. ನಿನಗೆ ಮಂಗಳವಾಗಲಿ. ನೀನೇ ವಿಷಯದಲ್ಲಿ ಹಿಂದು ಮುಂದು ಯೋಚಿಸುವ ಕಾರಣವಿಲ್ಲ. ಬೇಗ ಹೋಗು. ಭಾಮಿನಿ, ರಾಜನ ಅಭಿಪ್ರಾಯವನ್ನು ತಿಳಿಯದೆ ರಾಮನನ್ನು ಕರೆತರಲು ನಾನು ಹೇಗೆ ಹೋಗಲಿ? ಮಂತ್ರಿಯು ಹೇಳಿದ ಮಾತನ್ನು ಕೇಳಿ ರಾಜನು ಸುಮಂತ್ರನೊಡನೆ ಹೇಳಿದನು, ಸುಮಂತ್ರ, ಸುಂದರನಾದ ರಾಮನನ್ನೊಮ್ಮೆ ನೋಡಬೇಕೆಂದಿದ್ದೇನೆ. ಶೀಘ್ರವಾಗಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ರಾಜನ ಮಾತಿನಿಂದಾಗಲಿ ಕೈಕೇಯಿಯ ಮಾತಿನಿಂದಾಗಲಿ ಸುಮಂತ್ರನಿಗೆ ವಿಷಯವೇನೆಂಬುದೇ ಅರ್ಥವಾಗಲಿಲ್ಲ. ದಶರಥನು ರಾಮನ ಕಲ್ಯಾಣಕ್ಕಾಗಿಯೇ ಅವನನ್ನು ಕರೆಸುತ್ತಿರುವನೆಂದು ಭಾವಿಸಿದ ಸುಮಂತ್ರನು ರಾಜನ ಶಾಸನವನ್ನು ಶಿರಸಾವಹಿಸಿ ಅತ್ಯಂತ ಸಂತೋಷದಿಂದ ದಶರಥನ ಅಂತಃಪುರವನ್ನು ಬಿಟ್ಟು ರಾಮನ ಅರಮನೆಯ ಕಡೆಗೆ ಅವಸರದಿಂದಲೇ ಹೊರಟನು. ರಾಮ ಭವನಕ್ಕೆ ಹೊರಟಾಗಲು ಪುನಃ ಕೈಕೇಯಿಯು ಯಶೋವಂತನಾದ ರಾಜಪುತ್ರನನ್ನು ಇಲ್ಲಿಗೆ ಅತಿ ಶೀಘ್ರವಾಗಿ ಕರೆದುಕೊಂಡು ಬಾ ಎಂದು ಒತ್ತಾಯ ಮಾಡಿ ಹೇಳಿದುದನ್ನು ನೆನೆದು ಸುಮಂತ್ರನು ಚಿಂತಿಸತೊಡಗಿದನು. ಕೈಕೇಯಿಯು ಏತಕ್ಕಾಗಿ ರಾಮನ ಆಗಮನಕ್ಕೆ ಇಷ್ಟೊಂದು ಅವಸರ ಪಡುತ್ತಿದ್ದಾಳೆ? ಬಹುಶಃ ರಾಮನ ಪಟ್ಟಾಭಿಷೇಕಕ್ಕೆಂದೇ ಅವಸರ ಪಡುತ್ತಿರಬೇಕು. ಕೈಕೇಯಿಯೇ ಹೇಳಿದಂತೆ ರಾಮನ ಪಟ್ಟಾಭಿಷೇಕದ ಸಂತೋಷಾಧಿಕ್ಯದಿಂದ ದಶರಥನು ನೆನ್ನೆಯ ರಾತ್ರಿ ಜಾಗರಣೆ ಮಾಡಿದ್ದು ಆಯಾಸಗೊಂಡು ಇಂದು ಪಟ್ಟಾಭಿಷೇಕವಾಗುವ ಸ್ಥಳಕ್ಕೆ ಬರಲಾಗದೆ ರಾಮನನ್ನು ಅಂತಃಪುರಕ್ಕೆ ಕರೆಯಿಸಿ ಪಟ್ಟಾಭಿಷಿಕ್ತನಾಗಲು ಅನುಜ್ಞೆ ನೀಡುವ ಸಲುವಾಗಿಯೇ ರಾಮನನ್ನು ಶೀಘ್ರವಾಗಿ ಕರೆತರಲು ಹೇಳಿರಬಹುದು. ಹೀಗೆ ಸೂತನು ಯೋಚಿಸಿ ಆನಂದ ಭರಿತನಾಗಿ ರಾಘವನನ್ನು ನೋಡುವ ಆಶಯದಿಂದ ಸಮುದ್ರದ ಮಡುವಿಗೆ ಸಮಾನವಾಗಿದ್ದ ಶುಭಪ್ರದವಾಗಿದ್ದ ದಶರಥನ ಅಂತಃಪುರದಿಂದ ಹೊರಟನು. ಹೀಗೆ ಅವಸರದಿಂದ ಹೊರಟ ಸುಮಂತ್ರನು ಅಂತಃಪುರದ ಮಹಾದ್ವಾರದ ಬಳಿಗೆ ಬಂದು ಅಲ್ಲಿ ಗುಂಪು ಗುಂಪಾಗಿ ನೆರೆಸೇರಿದ್ದ ಪೌರರನ್ನು ಧನಿಕರನ್ನು ನೋಡಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 14ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.